ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫೈನಲ್ ರಿಸಲ್ಟ್ಸ್ಗೆ ಇವತ್ತು ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಇಂಥ ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲೆ ನಿಮಗೆ ಫೈನಲ್ ರಿಸಲ್ಟ್ಸ್ ಆದರೆ ಅನೌನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ತುಂಬ ವೆಯ್ಟ್ ಮಾಡ್ತಿದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗೆ KA ಕಡೆಯಿಂದ ಒಂದು ಶಾಕನ್ನು ಕೊಟ್ಟಿರುವುದು. ನಿಮಗೆ ಇವತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಫೈನಲ್ ರಿಸಲ್ಟ್ಸ್ ಆದರೆ ಬರೋದಿಲ್ಲ. ಹೌದು, ನೀವು ಕೇಳ್ತಿರುವಂಥ ನ್ಯೂಸ್ ನಿಜಾನೇ, ವಿತ್ ಪ್ರೂಫ್ ಸಮೇತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. KE ಅಫಿಷಿಯಲ್ ವೆಬ್ಸೈಟಲ್ಲಿ ಸದ್ಯಕ್ಕೆ ನಿಮಗೆ ಅಂತಿಮ ಸೀಟು ಹಂಚಿಕೆ ಫಲಿತಾಂಶಗಳ ಕುರಿತು ಅಂತ ಹೇಳಿಬಿಟ್ಟು ಒಂದು ಇದು ಕೊಟ್ಟಿದ್ದಾರೆ. ಬಟ್ ಅಲ್ಲಿ ನೀವು ನೋಡಿದ್ರೆ ಸರ್ವರ್ ಎರರ್ ಅಂತ ಬರ್ತಿದೆ. ಬಟ್ ನೀವು ಈ ಒಂದು ಟ್ವಿಟರ್ ಪೇಜಲ್ಲಿ ಬಂದುಬಿಟ್ಟು ಕರ್ನಾಟಕ ಪರೀಕ್ಷಾ ಕೇಂದ್ರ ಅಂತ ಇದೆ, ಓಕೆನಾ. ಇಲ್ಲಿ ನೀವು ಚೆಕ್ ಮಾಡೋದಾದರೆ UGCET 2024 ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶ ಇಂದು ಪ್ರಕಟಿಸುವುದಿಲ್ಲ. ಕೆಲವು ತಾಂತ್ರಿಕ ಕಾರಣಗಳಿಂದ ಚಾಯ್ಸ್ 2 ಆಯ್ಕೆ ಮಾಡಿದ ಸುಮಾರು 140 ಮಂದಿಯ ಫಲಿತಾಂಶ ಪ್ರಕಟವಾಗಿಲ್ಲ. ಹೀಗಾಗಿ ಅದನ್ನು ಸರಿಪಡಿಸಿ ಫಲಿತಾಂಶ ದಿನಾಂಕ ಹಾಗೂ ವೇಳಾಪಟ್ಟಿಯನ್ನು ನಂತರ ತಿಳಿಸಲಾಗುತ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಟ್ವೀಟ್ ಮಾಡಿರುವಂಥದ್ದು, ಓಕೆನಾ. ಏನಿಲ್ಲ, ಸಿಂಪಲ್ ಇಷ್ಟೇ ನೋಡಿ. UGCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ನೆನ್ನೆ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬಂತಲ್ವಾ. ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಒಂದು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಒಂದು ರೀತಿಯ ಸೀಟ್ ಅಲಾಟ್ ಆಗಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಅವರ ಒಂದು ರಿಸಲ್ಟ್ ಅಲ್ಲಾದರೆ ತೋರಿಸಿದೆಯಂತೆ. ಒಂದು 140 ಮೆಂಬರ್ಸು ಸುಮಾರು ಒಂದು ಅಪ್ರಾಕ್ಸಿಮೇಟ್ಲಿ ಹೇಳಿದರೆ ಒಂದು 140 ಸ್ಟೂಡೆಂಟ್ಸ್ಗೆ ಒಂದು ಸೀಟ್ ಆದರೆ ಅಲರ್ಟ್ ಆಗಿಲ್ಲ. ಇದು ಟೆಕ್ನಿಕಲ್ ಇಶ್ಯೂ ಆಗಿದೆ, ತಾಂತ್ರಿಕ ದೋಷ ಆಗಿದೆ. ಹಾಗಾಗಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಫೈನಲ್ ರಿಸಲ್ಟು ಇವತ್ತು ಬಿಡುವಂಥ ಚಾನ್ಸಸ್ ಆದರೆ ಇಲ್ಲ. ಮೇ ಬಿ ಏನಾದರೂ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ ಏನಾದರೂ ಮತ್ತೆ ಅನೌನ್ಸ್ ಮಾಡ್ತಾರೆ ಅನ್ನೋ ನೋಡಬೇಕು. ಇದ್ರ ಬಗ್ಗೆ KA ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ನೋಡಿ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಅವರು ಸೀಟನ್ನು ಹೋಲ್ಡ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ 2ನ ಕೊಟ್ಟು ಸೀಟನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಪ್ರಾವಿಷನಲ್ ರಿಸಲ್ಟ್ಸ್ ಬಂದಾಗ ಯಾವುದು ಸೀಟ್ ಅಲರ್ಟ್ ಆಗಿಲ್ಲ ಅಂತ ಅಂದರೆ ಹೋಲ್ಡ್ ಮಾಡಿರುವಂಥ ಸೀಟ್ ಆದರೂ ಅಲರ್ಟ್ ಆಗಬೇಕು. ಬಟ್ ಇಲ್ಲಿ 140 ಸ್ಟೂಡೆಂಟ್ಸ್ಗೆ ಯು ಹ್ಯಾವ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬರ್ತಿದೆಯಂತೆ. ಹಾಗಾಗಿ KA ಕಡೆಯಿಂದ ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ, ಇದನ್ನು ಮತ್ತೆ ಸರಿಪಡಿಸ್ತಾರೆ. ನಿಮಗೆ ನೋಡಿ, ಈಗ ಮೊನ್ನೆ ಸ್ಕೆಡ್ಯೂಲ್ ಏನು ಕೊಟ್ಟಿದ್ರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಇದು ಪ್ರಾವಿಷನಲ್ ರಿಸಲ್ಟ್ಸಿಂದ ಮತ್ತೆ ಈ ಒಂದು ಕಂಪ್ಲೀಟ್ ಸ್ಕೆಡ್ಯೂಲ್ ಆದರೆ ರೀಸ್ಕೆಡ್ಯೂಲ್ ಆದರೆ ಆಗುತ್ತೆ, ಓಕೆನಾ. ಮತ್ತೆ ಎಲ್ಲ ರೀತಿಯ ಚೇಂಜಸ್ ಆದರೆ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಒಂದು ನೋಟಿಫಿಕೇಶನ್ ಅಲ್ಲೂ ಸಹ ಇರುವಂಥದ್ದು ನೋಡಿ. ದಿನಾಂಕ 7/10/2024 ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸಿದ ನಂತರ ಎರಡನೇ ಸುತ್ತಿನಲ್ಲಿ ಶುಲ್ಕ ಪಾವತಿಸಿ ಚಾಯ್ಸ್ 2 ಆಯ್ಕೆ ಮಾಡಿದ ಸುಮಾರು 140 ಅಭ್ಯರ್ಥಿಗಳ ಫಲಿತಾಂಶವು ತಾಂತ್ರಿಕ ಸಮಸ್ಯೆಯಿಂದಾಗಿ ಪ್ರಕಟಣೆಯಾಗಿಲ್ಲದಿರುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವು 8/10/2024 ಪ್ರಕಟವಾಗುವುದಿಲ್ಲ. ಫಲಿತಾಂಶ ಪ್ರಕಟಣೆಯ ದಿನಾಂಕವನ್ನು ಸದ್ಯದಲ್ಲಿಯೇ ತಿಳಿಸಲಾಗುವುದು. ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರದ ವೇಳಾಪಟ್ಟಿಯನ್ನು ಮಾರ್ಪಡಿಸಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನಿಮಗೆ ಒಂದು ರೀಸ್ಕೆಡ್ಯೂಲ್ ಅನ್ನು ಬಿಡ್ತಾರೆ. ಆ್ಯಂಡ್ ಹಾಗೇನು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು ನಮಗೆ ಮುಂದಿನ ದಿನಗಳಲ್ಲಾದರೆ ಗೊತ್ತಾಗುತ್ತೆ. ಒಂದು KA ಕಡೆಯಿಂದ ಕಂಪ್ಲೀಟಾಗಿ ರೀಸ್ಕೆಡ್ಯೂಲ್ ಆದರೆ ಅನೌನ್ಸ್ ಮಾಡ್ತಾರೆ. ಅಲ್ಲಿಯ ತನಕ ಸ್ಟೂಡೆಂಟ್ಸ್ ವೆಯ್ಟ್ ಮಾಡಬೇಕಾಗಿರುತ್ತೆ. ಇದು KA ಕಡೆಯಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಆದರೆ ಆಗಿರುತ್ತೆ. ಸ್ಟೂಡೆಂಟ್ಸ್ ಏನು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನೀವು ಕೇಳಬಹುದು, ಸರ್ ಆಗಿದ್ದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ನನಗೆ ಸೀಟ್ ಅಲಾಟ್ ಆಗಿದೆ ಅಲ್ವಾ ಸರ್, ಈಗ ಇದು ನೆಕ್ಸ್ಟ್ ರಿಸಲ್ಟ್ ಬಿಟ್ಟಾಗ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ ಹೇಳಿಬಿಟ್ಟು. ಇನ್ ಕೇಸ್ ಈಗ ಚೇಂಜಸ್ ಆದ್ರೂ ಸಹ ಆಗ್ಬೋದು. ಯಾಕಂತಂದರೆ 140 ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಅವ್ರಿಗೆ ಸೀಟನ್ನು ಕೊಡಬೇಕು ಆಗುತ್ತೆ. ಇದು KA ಕಡೆಯಿಂದ ಏನೋ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಮುಂದೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಬಟ್ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಆದರೆ ಇಲ್ಲ, ಓಕೆನಾ. ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಫರ್ದರ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.